ಸೊ 1.5 ವರ್ಷದ ಹಿಂದೆ ಈ ಭುವನಂ ಗಗನಂ ಜರ್ನಿ ಪ್ರಾರಂಭ ಆಗಿದ್ದು ಕಂಠೀರವದಲ್ಲಿ ಮುಹೂರ್ತ ಮಾಡಿದ್ವಿ. ಅಲ್ಲಿಂದ ಇಲ್ಲಿವರೆಗೂ ಸುದ್ದಿಯಲ್ಲಿ ಇರಲಿಲ್ಲ. ಇಲ್ಲಿ ನಾವು ಆ್ಯಕ್ಚುಲ್ ರೆಸ್ಪೆಕ್ಟ್ ಮಾಡಬೇಕು ಅನ್ನೋ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ, ನಮ್ಮ ಜರ್ನಿ ಸುಮಾರು 70-75 ದಿನಗಳ ಕಾಲ ಚಿತ್ರೀಕರಣ. ನಾಳೆಗೆ ಇಲ್ಲಿ ಕುಂಬಳಕಾಯಿ ಆಗುತ್ತೆ. ನಾಳೆ ಸಂಜೆ ನಾಡಿದ್ದು ಬೆಳಗ್ಗೆ, ನಾಳೆ ಸಾಯಂಕಾಲ ಶೂಟಿಂಗ್ ಇದೆ. ನಾಳೆ ನೈಟ್ ಫುಲ್ ಮಾಡ್ತೀವಿ. ನಾಡಿದ್ದು ಈ ಪ್ರಯಾಣ ಎಂಡ್ ಆಗುತ್ತೆ. ಸೊ ನಾಳೆ ಫುಲ್ ಶೂಟಲ್ಲಿರೋದ್ರಿಂದ ಇವತ್ತು ಮಾಡಿ ಮುಗಿಸೋಣ ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಇನ್ಮೇಲಿಂದ ನಿಮ್ಮ ಸಹಕಾರ, ನಿಮ್ಮ ಪ್ರೀತಿ ಸೊ ನಮ್ಮ ಸಿನಿಮಾ ಮೇಲೆ ಇರಬೇಕು. ಆಮೇಲೆ ನಮ್ಮ ಸಿನಿಮಾ ತಂಡದ ಮೇಲೆ ಕೂಡ ಇರಬೇಕು ಅನ್ನೋದು ನಮ್ಮ ಆಸೆ. ಸೊ ನಮ್ಮ ಈ ಸುದೀರ್ಘ ಪ್ರಯಾಣದಲ್ಲಿ ಸೊ ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ ಮತ್ತು ಪ್ರತಿಯೊಬ್ಬ ಆರ್ಟಿಸ್ಟ್ ಕೂಡ, ಅಂದರೆ ನಮ್ಮ ಸಿನಿಮಾದಲ್ಲಿ ತುಂಬ ಜನ ಆರ್ಟಿಸ್ಟ್ಸು ಮತ್ತು ಟೆಕ್ನಿಷಿಯನ್ಸು ಪಾಲ್ಗೊಂಡಿದ್ದರು. ಸೊ ನಮ್ಮ ಇವರು ಉದಯ್ ಲೀಲಾ DOP ಆಗಿರ್ಬೋದು, ಕೊರಿಯೋಗ್ರಾಫರ್ಸು ನಮ್ಮ ಭೂಷಣ್ ಮಾಸ್ಟರ್ ಆಗಿರ್ಬೋದು, ಅದಾದಮೇಲೆ ಫೈಟ್ ಮಾಸ್ಟರ್ ರವಿವರ್ಮ ಮಾಸ್ಟರ್ ಆಗಿರ್ಬೋದು, ಅದಾದಮೇಲೆ ಅರ್ಜುನ್ ಅವರಾಗಿರ್ಬೋದು, ಅದಾದಮೇಲೆ ನರಸಿಂಹ ಮಾಸ್ಟರ್ ಆಗಿರ್ಬೋದು, ಅದಾದಮೇಲೆ ಸೊ ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ ಈ ಸಿನಿಮಾದಲ್ಲಿ ತುಂಬ ಜನ ಟೆಕ್ನಿಷಿಯನ್ಸು ಒಂದು ದೊಡ್ಡ ಮಟ್ಟದ ಇದನ್ನು ಮಾಡಿ ಹೋಗಿದ್ದಾರೆ, ಕಾಂಟ್ರಿಬ್ಯೂಷನ್ನ ಮಾಡಿದ್ದಾರೆ ಈ ಸಿನಿಮಾಗೆ. ಸರ್, ಇದು ಆ್ಯಕ್ಚುಲು ಇಲ್ಲಿ ಇದೊಂದು ಹಳ್ಳಿ. ಸೊ ಇದೊಂದು ಹಳ್ಳಿ ಬ್ಯಾಕ್ಡ್ರಾಪಲ್ಲಿ ಇಲ್ಲೊಂದು ಗಣೇಶೋತ್ಸವ ನಡೀತಾ ಇದೆ. ಶಿಶಿಲೆ ಅಂತ ಒಂದು ಊರು ಇದು. ಆ್ಯಕ್ಚುಲು ಇದು ಕುದುರೆಮುಖ ಬ್ಯಾಕ್ಡ್ರಾಪಲ್ಲಿ ನಡೆಯುವಂಥದ್ದು. ಸೊ ಅಲ್ಲೆಲ್ಲ ಶೂಟ್ ಮಾಡಾಗಿದೆ. ಇದು ಫೈನಲ್ ಕುಂಬಳಕಾಯಿಗೆ ಅಂತ ಬೆಂಗಳೂರಲ್ಲಿ ಇಟ್ಕೊಂಡಿದ್ದೀವಿ, ಎಲ್ಲರನ್ನೂ ಕರೆಸ್ಬೇಕು ಅನ್ನೋ ಉದ್ದೇಶಕ್ಕೆ. ಸೊ ಇಲ್ಲಿ ಒಂದು ಗಣೇಶೋತ್ಸವ ನಡೀತಾ ಇದೆ. ಗಣೇಶೋತ್ಸವದಲ್ಲಿ ನಮ್ಮ ಸಿನಿಮಾದ ಪೃಥ್ವಿ ಅಂಬರ್ ಅವರ ಇಂಟ್ರಡಕ್ಷನ್ ನಡೀತಾ ಇದೆ. ಸಿನಿಮಾದ ಒಳಗಡೆ ರಾಮ್ ಅನ್ನೋ ಕ್ಯಾರೆಕ್ಟರ್ ಇಂಟ್ರಡಕ್ಷನ್ ನಡೀತಾ ಇದೆ. ಶೂಟಿಂಗ್ 75 ದಿನ ಆಯಿತು. ಎಲ್ಲೆಲ್ಲಿ ಮಾಡಿದೆ ಸರ್? ನಾನು 75 ಡೇಸ್ ಆಗಿದೆ. ಬೆಂಗಳೂರಿಂದ ಸ್ಟಾರ್ಟ್ ಮಾಡಿದ್ದೀವಿ. ಬೆಂಗಳೂರಿಂದ ಸ್ಟಾರ್ಟ್ ಮಾಡಿ ಬೆಂಗಳೂರು, ಮೈಸೂರು, ಅದಾದಮೇಲೆ ಕುದುರೆಮುಖದಿಂದ ಅದಾದಮೇಲೆ ಮಡಿಕೇರಿ ಮಾಡಿದ್ದೀವಿ, ಆಮೇಲೆ ಕಳಸ ಮಾಡಿದ್ದೀವಿ, ಹೊರನಾಡು ಮಾಡಿದ್ದೀವಿ, ಕನ್ಯಾಕುಮಾರಿ ಮಾಡಿದ್ದೀವಿ. ಸೊ ಕಂಪ್ಲೀಟ್ ಅದೊಂದು ಜರ್ನಿ ಹೆಂಗೆ ಅಂದರೆ, ಐ ಥಿಂಕ್ ನಾನು ನಾರ್ತ್ ಕರ್ನಾಟಕ ಸ್ವಲ್ಪ ಭಾಗ ಬಿಟ್ಟು ಮಲೆನಾಡಲ್ಲಿ ಎಲ್ಲಿ ಮಾಡಿಲ್ಲ ಅಂತ ಹುಡುಕ್ಬೇಕಾಗಿದೆ ಅದಕ್ಕೆ. ಸೊ ಕಂಪ್ಲೀಟ್ ಅಷ್ಟು ಇದರನ್ನು ಮಾಡಿದ್ದೀವಿ. ಇದು ನಮಗೆ ಮೇಜರ್ ಪೋರ್ಷನ್ನ ಕನ್ಯಾಕುಮಾರಿಯಲ್ಲಿ ಮಾಡಿದ್ವಿ. ಸರ್, ರೈನು ಬೇಕಾದಾಗ ನಾವೆಲ್ಲ ಅದನ್ನು ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ. ಸೊ ಕೆಲವೊಂದು ಟೈಮಲ್ಲಿ ನಮಗೆ ನಾವೇನು ಯಾವ್ಯಾವ ಕ್ಲೈಮೇಟ್ ಅಂದ್ಕೊಂಡಿದ್ವಿ ಆ ಕ್ಲೈಮೇಟಿಗೆ ನಾವು ಆ ಸೀಸನ್ನಿಗೆ ಶೂಟ್ ಹೋಗಿದ್ವಿ. ನಮಗೆ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಪ್ರಮೋದ್ ಪೋರ್ಷನ್ ಮಾಡುವಾಗ ನಾವು ಮೈಸೂರಲ್ಲಿ ಮಾಡ್ತಾಯಿದ್ವಿ, ಕಾಲೇಜ್ ಪೋರ್ಷನ್ ಎಲ್ಲ ಮಾಡುವಾಗ. ಅದಾದಮೇಲೆ ಬೆಂಗಳೂರಲ್ಲಿ ಮಾಡ್ತಾಯಿದ್ವಿ. ಆಮೇಲೆ ಬ್ರೇಕ್ ಆಯಿತು. ಬ್ರೇಕ್ ಆದಮೇಲೆ ಪೃಥ್ವಿ ಅವ್ರ ಪೋರ್ಷನ್ ಮಾಡುವಾಗ ಸೊ ನಮಗೆ ಸ್ವಲ್ಪ ವಿಲೇಜ್ ಬ್ಯಾಕ್ಡ್ರಾಪ್ ಬೇಕಾಗಿತ್ತು. ವಿಲೇಜ್ ಬ್ಯಾಕ್ಡ್ರಾಪ್ ಬೇಕಾದಾಗ ನಾವು ಈ ಸ್ವಲ್ಪ ಮಲೆನಾಡು ಸೈಡಲ್ಲಿ ಹೋಗ್ಬೇಕಾಗಿತ್ತು. ಹಾಗಾಗಿ ರೈನ್ ನೋಡಿಕೊಂಡು, ಸೊ ರೈನ್ ಸ್ವಲ್ಪ ಗ್ರೀನರಿ ಎಲ್ಲ ನೋಡಿಕೊಂಡು ಆ ಟೈಮಲ್ಲೇ ಅಲ್ಲಿ ಹೋಗಿ ಪ್ರತಿಯೊಂದು, ಅಂದರೆ ನಮಗೆ ಯಾವ ಇದನ್ನು ಬೇಕು, ಸೊ ಯಾವ ಪೋರ್ಷನಲ್ಲಿ ಯಾವ ಟೈಮಲ್ಲಿ ಶೂಟ್ ಮಾಡಬೇಕು, ಏನು ಮಾಡಬೇಕು, ಸೊ ಅದನ್ನು ಪ್ರತಿಯೊಂದು ಕೂಡ ಅಷ್ಟು ಗ್ಯಾಪ್ ತೊಗೊಂಡೇ ಅಷ್ಟು ಹೋಮ್ವರ್ಕ್ ಮಾಡಿ ಮತ್ತು ಅಷ್ಟು ಆ ಲೊಕೇಶನ್ನೆಲ್ಲ ನೋಡಿಕೊಂಡು ಮಾಡ್ತಾ ಬಂದಿದ್ದೀವಿ. ಪ್ರತಿಯೊಂದಕ್ಕೂ ಸಪೋರ್ಟಿವ್ ಇವತ್ತು ನಾವು ಇಲ್ಲಿ ಕೂತಿರೋದು ಕಾರಣ ಅಂದರೆ ನಮ್ಮ ಮುನೇಗೌಡ ಸರ್, ಅಂದರೆ ಪ್ರೊಡ್ಯೂಸರೇ. ಪ್ರತಿಯೊಂದು ನಾನು 75 ದಿನ ಶೂಟಿಂಗ್ ಮಾಡಿದರೂ ಕೂಡ 75 ಡೇಸ್ ನಾನು ಯಾವುದೇ ಇಕ್ವಿಪ್ಮೆಂಟ್ಸ್ ತೊಗೊಂಡ್ರು ಕೂಡ, ಅಂದರೆ ಎಷ್ಟೇ ರಿಚಾಗಿ ಬರಬೇಕು ಅನ್ನೋದು ಅವ್ರ ಮನಸ್ಸಲ್ಲಿ ಎಷ್ಟಿತ್ತು ಅಂತ ಹೇಳಿದರೆ, ಎಲ್ಲೂ ಕೂಡ ಅವರು ಯಾವುದೇ ಬಜೆಟ್ ವಿಚಾರದಲ್ಲಾಗಿರ್ಬೋದು, ನಾನು ಮಾಡಿರೋ ಡೇಸ್ ವಿಚಾರದಲ್ಲಾಗಿರ್ಬೋದು, ಎಲ್ಲೂ ಕೂಡ ಯಾವತ್ತೂ ಕೂಡ ಒಂದು ಪಿನ್ ಪಾಯಿಂಟಲ್ಲಿ ಯಾಕೆ ಮಾಡ್ತಿದ್ದೀರಾ, ಇಷ್ಟು ಯಾಕೆ ಮಾಡ್ತಾಯಿದ್ದೀರಾ, ಏನು ಯಾವತ್ತೂ ಕೇಳಲಿಲ್ಲ ಅದಕ್ಕೆ. ಸೊ ಎಲ್ಲದಕ್ಕೂ ಸಪೋರ್ಟಿವ್ ಮಾಡಿಗಿರಿ. ಸಿನಿಮಾ ಚೆನ್ನಾಗಿ ಬರಬೇಕು. ಒಂದೇ ಮಾತು ಅವ್ರು ಹೇಳ್ತಾ ಇದ್ದಿದ್ದು, ಸಿನಿಮಾ ಚೆನ್ನಾಗಿ ಬರಬೇಕು. ನನ್ನ ಬಲವಾದ ನಂಬಿಕೆ ಈ ಸಿನಿಮಾ. ನಾನು ಹಿಂದೆ ಒಂದು ಮಾತು ಹೇಳ್ತಾ ಇದ್ದೆ, ನಾನು ಗೊತ್ತಿಲ್ಲ ನಾನು ಸಿನಿಮಾ ಮಾಡಿದ್ದೀನಿ ಅಂತ ರಾಜರು ಮಾಡಿದಾಗ, ಬಟ್ ಇವತ್ತು ಹೇಳ್ತಾ ಇದ್ದೀನಿ, ಸಿನಿಮಾ ತುಂಬ ಚೆನ್ನಾಗಿರುತ್ತೆ. ನೀವೇನು ಎಕ್ಸ್ಪೆಕ್ಟೇಷನ್ ಮಾಡಿರ್ತೀರಾ ಅದಕ್ಕಿಂತ ಒಂದು ಲೆವೆಲ್ ಸಿನಿಮಾ ಬೇರೆ ಥರ ಇರುತ್ತೆ. ಸೊ ಆ ಸಿನಿಮಾ ಕಥೆನೇ ಆ್ಯಕ್ಚುಲ್ ಇವರಿಬ್ಬರು ಒಪ್ಕೊಳ್ಳೋಕ್ಕೆ ಕಾರಣ. ಸೊ ಕತೆ ಕೇಳಿದಾಗಲೇ ಇವರಿಬ್ಬರು ಒಪ್ಕೊಂಡಿರೋದು. ಆ ಕತೆ ಆಗಿರ್ಬೋದು, ನರೇಷನ್ ನಾವು ಸಿನಿಮಾ ಹೇಳೋಕೆ ಹೊರಟಿರೋ ಸ್ಟೈಲ್ ಆಗಿರ್ಬೋದು, ಸೊ ಅದಾದಮೇಲೆ ಸಿನಿಮಾದಲ್ಲಿರೋ ಸಾಂಗ್ಸ್ ಆಗಿರ್ಬೋದು, ಪ್ರತಿಯೊಂದು ಅಂದರೆ ಒಂದು ನ್ಯೂ ಸ್ಟೈಲ್ ಲವ್ ಸ್ಟೋರಿನ ಮಾಸ್ ವಿತ್ ಕ್ಲಾಸ್ ಆಗಿ ಹೆಂಗೆ ಹೇಳ್ಬೋದು ಅನ್ನೋದಕ್ಕೆ ಸೊ ಭುವನಂ ಗಗನಂ ಒಂದು ಇದು ಆಗುತ್ತೆ, ಅಂದರೆ ಒಂದು ಎಕ್ಸಾಂಪಲ್ ಥರ ಇರುತ್ತೆ ಅಂತ ನನ್ನ ಬಲವಾದ ನಂಬಿಕೆ ಇದೆ ಈ ಸಿನಿಮಾದಲ್ಲಿ.
ಭುವನಂ ಗಗನಂ, ಈಗ ಭೂಮಿ ಮತ್ತು ಆಕಾಶ ಸರ್. ಭೂಮಿ ಆಕಾಶನ ಸೇರಿಸ್ಬೇಕಲ್ವಾ, ಸೇರಿಸ್ಬೇಕು ಅಂದರೆ ಮಧ್ಯದಲ್ಲಿ ಸೊ ತುಂಬ ನೈಸರ್ಗಿಕವಾಗಿ ಸಾಕಷ್ಟು ಮಳೆ ಬಂದು ಹೋಗುತ್ತೆ, ಮೋಡಗಳು ಬಂದು ಹೋಗುತ್ತೆ, ಇನ್ನೇನೇನೋ ಬರುತ್ತೆ. ಸೊ ಎರಡು ಕಥೆನ ಇಟ್ಕೊಂಡು ಎರಡು ಕಥೆಯನ್ನು ಒಂದು ಡಿಫ್ರೆನ್ಶಿಯೇಟ್ ಮಾಡಿ ಹೇಳಕ್ಕೆ ಹೊರಟಿದ್ದೀವಿ. ಇದಕ್ಕೆ ಒಂದು ಎರಡು ಕತೆ, ಅವರೇ ಸಪ್ರೇಟು, ಸೊ ಇವರೇ ಸಪ್ರೇಟ್. ಇಬ್ಬರು ಏನು ಫ್ರೆಂಡ್ಸ್ ಅಲ್ಲ ಅಥವಾ ಸಿನಿಮಾದಲ್ಲಿ ಅಥವಾ ದುಶ್ಮನ್ಗಳು ಅಲ್ಲ. ಸೊ ಬಟ್ ಹೆಂಗೆ ಸೇರ್ತಾರೆ, ಯಾಕೆ ಜೊತೆಗೆ ಟ್ರಾವೆಲ್ ಮಾಡ್ತಾರೆ, ಅವ್ರು ಯಾರು, ಇವ್ರು ಯಾರು, ಒಟ್ಟು ಡೆಸ್ಟಿನೇಷನ್ ಎಲ್ಲಿಗೆ ಹೋಗ್ತಿದ್ದಾರೆ, ಸೊ ಅದೆಲ್ಲ ರಿವೀಲ್ ಆಗ್ತಾ ಹೋದರೆ ನಿಮಗೊಂದು ಬೇರೊಂದು ಇದು ತೆರೆದುಕೊಳ್ತಾ ಹೋಗುತ್ತೆ ಸಿನಿಮಾದಲ್ಲಿ. ಸಿನಿಮಾ ನಾನು ಹೇಳಿದ್ನಲ್ಲ ಸರ್, ಸುದೀರ್ಘ ಪ್ರಯಾಣ ಇದು. ನಾನು ಈಗ ಶೂಟ್ ಮಾಡಿರೋದು ಸುಮಾರು 75 ದಿನದಲ್ಲಿ ತುಂಬ ದೊಡ್ಡ ಪ್ರಯಾಣ ಮಾಡಿಬಿಟ್ಟಿದ್ದೀವಿ ಅಲ್ಲಿಂದ. ಸೊ ಒಂದೊಳ್ಳೆ ಕಂಟೆಂಟ್. ಸೊ ಯಾವುದು ಕೂಡ ನಾವು ಸಾಂಗ್ ಮೇಲೆ ಅಥವಾ ಫೈಟ್ ಮೇಲೆ ಇಂಟ್ರಡಕ್ಷನು ಅದು ಇದು ಹೋಗ್ದೇನೆ ಕಂಟೆಂಟ್ ಮೇಲೆ ಒಂದು ಒಳ್ಳೆ ಸಿನಿಮಾನ ಯಾವ ರೀತಿ ಪ್ರೆಸೆಂಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಸೊ ಹೋದಾಗ ನಮಗೆ ಆ ಕತೆಗೆ ಮತ್ತು ಆ ಸ್ಕ್ರೀನ್ ಪ್ಲೇಗೆ ಸೊ ನಾವೇನು ಬರ್ಕೊಂಡಿದ್ದೀವಿ ಪ್ರತಿಯೊಂದಕ್ಕೂ ನ್ಯಾಯ ಸಲ್ಲಿಸಿದ್ದೀವಿ. 100% ನಮಗೆ ನಂಬಿಕೆ ಇದೆ. ಸಿನಿಮಾ ಭುವನಂ ಗಗನಂ ಒಂದು ಅದ್ಧೂರಿ ಚಿತ್ರ ಆಗುತ್ತೆ, ಮತ್ತು ಒಂದು ಒಳ್ಳೆ ಕಂಟೆಂಟ್ ಇರೋ ಚಿತ್ರ ಆಗುತ್ತೆ, ಒಂದೊಳ್ಳೆ ಸಂದೇಶ ಇರೋ ಚಿತ್ರ ಆಗುತ್ತೆ. ಸೊ ಪ್ರತಿಯೊಬ್ಬರು ಕೂಡ ಅಂದರೆ ಫ್ಯಾಮಿಲಿ ಅಂತ ನಾವೇನು ಕರಿತೀವಿ, ಪ್ರತಿಯೊಬ್ಬರು ಥಿಯೇಟ್ರ್ ಒಳಗಡೆ ಬಂದು ಇವರಿಬ್ಬರು ಜುಗಲ್ಬಂದಿನ ನೋಡ್ಬೋದು 100%. ನಾಳೆ ಕುಂಬಳಕಾಯಿ ಹೊಡಿತಾ ಇದ್ದೀವಿ, ನಾಳೆಗೆ ಸಿನಿಮಾ ಫಿನಿಶ್ ಆಗುತ್ತೆ. ಎಡಿಟಿಂಗ್ ಆಲ್ಮೋಸ್ಟ್ ಒಂದು ಹಂತದಲ್ಲಿ ಮುಗಿದೋಗಿದೆ. ಸೊ ಇನ್ನೇನು ಪೋಸ್ಟ್ ಪ್ರೊಡಕ್ಷನ್ ಸ್ಟಾರ್ಟ್ ಆಗಿ ಒಂದು ಫೆಬ್ರವರಿ ಅಂದರೆ ನಾನು ಅದು ಡೇಟ್ ಹೇಳಕ್ಕೆ ಹೋಗಲ್ಲ ಸರ್. ಸದ್ಯ ಟೀಸರ್ ಅಥವಾ ಟ್ರೈಲರ್ ಮುಖಾಂತರ ಮತ್ತೆ ಒಂದು ಸಾರಿ ನಿಮ್ಮನ್ನು ಬರ್ತೀವಿ. ಅಂದರೆ ನಾವು ಏನು ಮಾಡಿದ್ದೀವಿ ಅನ್ನೋದನ್ನ ತೋರಿಸ್ಬೇಕಲ್ವ, ಸುಮ್ಮನೆ ಹೇಳೋಕ್ಕಿಂತ 100% ನಿಮ್ಮ ಎದುರಿಗೆ ಬರ್ತೀವಿ ಏನು ಮಾಡಿದ್ದೀವಿ ಅಂತ. ಆವಾಗ ನಾನು ರಿಲೀಸ್ ಡೇಟು, ಯಾವಾಗ ನಾವು ಬರ್ತಾ ಇದ್ದೀವಿ ಅನ್ನೋ ಪ್ರತಿಯೊಂದನ್ನು ಕೂಡ ಹೇಳ್ತೀನಿ.